ಅನಧಿಕೃತವಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಿಯಮಗಳನ್ನು ಉಲ್ಲಂಘಿಸಿ ಅತಿ ಹೆಚ್ಚು ಅಂತಸ್ತಿನ ಕಟ್ಟಡ ಕಟ್ಟಿರುವ ಡಿ ನವೀನ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವರ್ಗಾವಣೆ ಕುರಿತು ಸುದ್ದಿಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿ ಕರೆದ ವಿಷಯ ಏನಂದರೆ, ಬೆಂಗಳೂರು ಉತ್ತರ ವಲಯ ಯಲಹಂಕ ವಾರ್ಡ್ ನಂಬರ್ 4ರಲ್ಲಿ BBMP ನಿಯಮಗಳನ್ನು ಉಲ್ಲಂಘಿಸಿ ಅನಧಿಕೃತವಾಗಿ ಕಟ್ಟಡವನ್ನು ಕಟ್ಟಿದ್ದಾರೆ. ಇದ್ರ ವಿಚಾರವಾಗಿ ಸುಮಾರು ನಾವು ಅಧಿಕಾರಿಗಳಿಗೆ ದೂರು ನೀಡಿದ್ದು ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಿಲ್ಲ. ಅದನ್ನಾದ ನಂತರ ಬೆಂಗಳೂರು ವಲಯ ಆಯುಕ್ತರಿಗೆ ದೂರು ಕೊಟ್ಟ ಮೇಲೆ ಆಯುಕ್ತರು ಒಂದು ಆದೇಶ ಮಾಡ್ತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಅಲ್ಲಿ ನಡೆದ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಬೇಕಂತ ಕೊಡ್ತಾರೆ. ಆದರೆ ಅಲ್ಲಿರುವಂಥ ಆ ವಿಭಾಗಕ್ಕೆ ಬರುವಂಥ ರಘುನಂದನ್ ಮಂತ್ರಿ AW ಏನಂತಾರೆ, ನನಗೂ ಇದಕ್ಕೆ ಸಂಬಂಧ ಬರಲ್ಲ, ಈ ಆಯುಕ್ತರು ಆದೇಶ ಮಾಡಿ ನೀವು ಅವ್ರಿಗೆ ಆದೇಶ ಕೇಳ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ಒಬ್ಬರು ಆಯುಕ್ತರು ಆದೇಶ ಮಾಡ್ತಾರೆ ಅಂದರೆ ನಿಮ್ಗೆ ಸಂಬಂಧ ಬರೆದ್ರೆ ಆದೇಶ ಮಾಡ್ತಾರಾ? ಈಗ ಆದೇಶ ಮಾಡಿ 9ನೇ ತಾರೀಕು ಆದೇಶ ಮಾಡಿದ್ದಾರೆ, ಆಯುಕ್ತರು ಆದೇಶ ಮಾಡಿದ್ದಾರೆ. ಆ ಆದೇಶ ಏನು ಕೊಟ್ಟಿದ್ದಾರೆ ಅಂದರೆ, ಈ ಕೂಡಲೇ ಕೆಲಸನ ಕಾಮಗಾರಿ ನಿಲ್ಲಿಸಬೇಕು ಅಂದ್ಬಿಟ್ಟು ಸಂಬಂಧಪಟ್ಟ AWಗಳಿಗೂ ನಕ್ಷಾ ಇಲಾಖೆ ಆಮೇಲೆ ಸಂಬಂಧಪಟ್ಟ ವಿಭಾಗ AW ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ಕಾಮಗಾರಿ ನಿಲ್ತಾ ಇಲ್ಲ. ಬಿಲ್ಡಿಂಗ್ನ ಬಟ್ಟೆ ಕಟ್ಟಿಬಿಟ್ಟು ಕೆಲಸ ಮಾಡ್ತಿದ್ದಾರೆ. ಬಟ್ ಇದಕ್ಕೆ ಸಪೋರ್ಟ್ ಹೆಂಗೆ ಕೊಡ್ತಾ ಇದ್ದೀರಾ ನೀವು? ಹಂಗಾರೆ ಆಯುಕ್ತರ ಆದೇಶನ ನೀವು ತಿರಸ್ಕರಿಸ್ತಾ ಇದ್ದೀರಾ? ತಾವೇನಾದ್ರೂ ಪತ್ರಿಕಾಗೋಷ್ಠಿ ನಡೆಸ್ಕೊಂಡ ಮೇಲೆ ತಾವೇನಾದ್ರು ಕೂಡಲೇ ನಡೆದ ಕಾಮಗಾರಿಗಳ ಸ್ಥಳವನ್ನು ಪರಿಶೀಲಿಸಿ ಕಾಮಗಾರಿ ನಿಲ್ಲಿಸಿಲ್ಲ ಅಂದರೆ ಮುಂದಿನ ದಿನಗಳಿಗೆ ಇದಕ್ಕೆ ಉತ್ತರ ನಮ್ಮ ಹೋರಾಟದಲ್ಲಿ ಇಲ್ಲ. ಅದರ ಆದೇಶ ಬಗ್ಗೆ ಅವ್ರಿಗೆ ನಾನು ಗಮನಕ್ಕೆ ತಂದಿದ್ದೆ. ಅವ್ರ ಗಮನಕ್ಕೆ ತಂದಾದಮೇಲೆ ಅವರು ನಿನ್ನೆ ನನಗೊಂದು ಆದೇಶ ಲೆಟರ್ ಕೊಡ್ತಾರೆ. ಅದು ಲೆಟರ್ ಕೊಡ್ತಾರೆ. ಏನಂದ್ರೆ, ರಘುನಂದನ್ ಮಂತ್ರಿ ಹತ್ರ ಮಾಡ್ತಂದಿದ್ದಕ್ಕೆ ಅವ್ರನ್ನ ಅಮಾನತ್ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೂ ನಾನು ಲೆಟರ್ ಕೊಟ್ಟಿದ್ದೀನಿ, ಕಮಿಷನರ್ಗೂ ಲೆಟರ್ ಕೊಟ್ಟಿದ್ದೀನಿ. ಆಮೇಲೆ ನನ್ನ ಸಂಜೆ ಒಂದು ನನಗೆ ಲೆಟರ್ ಕೊಡ್ತಾರೆ, ನಾನೇ ಡೈರೆಕ್ಟಾಗಿ ಆದೇಶ ಮಾಡಿದ್ದೀನಿ ಕಾಮಗಾರಿ ನಿಲ್ಲಿಸ್ತೀವಿ ಅಂತ. ಬಟ್ ಇವರು ಏನು ಮಾಡ್ತಾವ್ರೆ, ರಾತ್ರಿ ಹೊತ್ತು ಕಾಮಗಾರಿಕೆ ಮಾಡ್ತಾವ್ರೆ. ಬೆಳಗ್ಗೆ ಹೊತ್ತು ಕಾಮಗಾರಿ ಮಾಡ್ತೇನೆ 5ರಿಂದ ಬೆಳಗ್ಗೆ 4 ಗಂಟೆವರೆಗೆ ಕಾಮಗಾರಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರ ಬಗ್ಗೆನೂ ಅದು ಗಮನಕ್ಕೆ ಹಾಕ್ಕೊಬೇಕು ಅವರು. ಅದು ಆಯ್ತು ಖಂಡಿತವಾಗಿ ಇದರಲ್ಲಿ ಮೇನ್ ಪಾತ್ರ ಬಂದ್ಬಿಟ್ಟು ರಘುನಂದನ್ ಮಂತ್ರಿದ ಮೇನ್ ಪಾತ್ರ. ಯಾಕೆಂದರೆ ಫಸ್ಟು ದೂರು ಕೊಟ್ಟಿದ್ದು ನಾನು ಅವ್ರಿಗೇನೆ. ಲಾಸ್ಟಲ್ಲಿ ದೂರು ಕೊಟ್ಟು 3 ದಿವಸಕ್ಕೆ ನನ್ನ ಮೇಲೆ ಕೊಲೆ ಬೆದರಿಕೆ ಬರುತ್ತೆ ನನಗೆ. ಅದಕ್ಕೆ ಸಂಜಯ್ ನಗರಕ್ಕೆ ಸಂಬಂಧಪಟ್ಟ ಸಂಜಯ್ ನಗರ ಪೊಲೀಸ್ ಸ್ಟೇಷನ್ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ದೂರು ಕೊಟ್ಟು 10 ನಿಮಿಷ ನನಗೆ ಫೋನ್ ಬರುತ್ತೆ ಅಂದರೆ ಅಲ್ಲಿ ದೂರು ಕೊಟ್ಟ ಅಧಿಕಾರಿ ಥರ ನಾನು ನಂಬರ್ ಕೊಟ್ಟಿರ್ತಾರೆ. ಕಟ್ಟಡ ಕಾರ್ಮಿಕರ ಮಂಡಳಿ ಅಂತ ಇದೆ. ಎನಿ ಕನ್ಸ್ಟ್ರಕ್ಷನ್ ಇನ್ ಕರ್ನಾಟಕ, ಅದು ಖಾಸಗಿದಿರಲಿ, ಗೌರ್ಮೆಂಟ್ದಿರಲಿ, MLC ಕಂಪ್ನಿಗಳಿರಲಿ, ಯಾವುದೇ ಇರಲಿ, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ದು ಏನು ವೆಚ್ಚ ಇರುತ್ತೆ ಅದ್ರ ಮೇಲೆ 1% ಸೆಸ್ಸನ್ನು ಈ ಬೋರ್ಡ್ಗೆ ತಗೊಳ್ಬೇಕು ಅನ್ನೋದು ನಿಯಮ ಇದೆ. ಇವತ್ತೇನು ಅದಕ್ಕೆ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದು ಆ ಬಿಲ್ಡಿಂಗಿಗೆ ಒಂದು ಬೇಸ್ಮೆಂಟು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು ಇಷ್ಟಕ್ಕೆ ಮಾತ್ರ ಅನುಮೋದನೆ ಆಗಿದ್ದು. ಬರೀ 1,18,000 ರೂಪಾಯಿ ಇವರು ಸೆಸ್ ಕಟ್ಟಿದ್ದಾರೆ. ಅಂದರೆ 1,18,00,000ಕ್ಕೆ ಸೆಸ್ ಕಟ್ಟಿದ್ದಾರೆ 1% ಅಂದರೆ. ಸೊ ಅಷ್ಟೇ ಎಸ್ಟಿಮೇಟ್ ಅಲ್ಲ, ಅದು 5-6 ಕೋಟಿಗಳಲ್ಲಿ ನಿರ್ಮಾಣ ಆಗ್ತಕ್ಕಂಥ ಕಟ್ಟಡ. ಅಲ್ಲಿ ಬೋರ್ಡಿಗೆ ಬರ್ತಕ್ಕಂಥ ಸೆಸ್ಸು ಸುಮಾರು 3 ಲಕ್ಷ ರೂಪಾಯಿವರೆಗೂ ಅಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕಾರ್ಮಿಕ ಅಧಿಕಾರಿಗಳಿಗೆ ಅಲ್ಲಿ ಭೇಟಿ ಕೊಟ್ಟು ಅದ್ರ ಬಗ್ಗೆ ಪರಿಶೀಲನೆ ನಡೆಸಬೇಕು. ಇವತ್ತು ಅನಧಿಕೃತ ಕಟ್ಟಡಗಳು ಬರೀ ಯಲಹಂಕ ಅಲ್ಲ, ಇಡೀ ಬೆಂಗಳೂರಿನಾದ್ಯಂತ ತಮಗೆ ಗೊತ್ತಿರ್ಬೋದು, ಕಳೆದ ಮಳೆಗಾಲದಲ್ಲಿ ಅಲ್ಲೇ ನಾಗವಾರದ ಥರನೇ ಒಂದು ಅನಧಿಕೃತ ಕಟ್ಟಡ ಬಿದ್ದೋಗಿ 4-5 ಜನ ಪಾಪ ಕಾರ್ಮಿಕರು ಸತ್ತೋದು. ಒಂದು ವರ್ಷದಲ್ಲಿ 20-30 ಜನ ಕಾರ್ಮಿಕರು ಈ ಅನಧಿಕೃತ ಕಟ್ಟಡಗಳಿಂದನೇ ಸಾಯ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಇವತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ, ಸಣ್ಣ ಮಳೆ ಬಿದ್ದರೆ ಇವತ್ತು ಮೆಜೆಸ್ಟಿಕ್ನಲ್ಲಿ ಬಸ್ಸಲ್ಲಿ ನೀರು ಹೋಗ್ತಕ್ಕಂಥ ಪರಿಸ್ಥಿತಿ ನೋಡಿದ್ದೀವಿ. ಇವತ್ತು ರಾಜಕಾಲುವೆಗಳ ಮೇಲೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ಕಾಲುವೆಗಳು ಮುಚ್ಕೊಂಡು ಬಿಲ್ಡಿಂಗ್ಗಳು ಕಟ್ತಾ ಇದ್ದಾರೆ. ಈ ಸರ್ಕಾರಕ್ಕೂ ಕಣ್ಣಿಲ್ಲ, ಈ BBMPಗೂ ಕಣ್ಣಿಲ್ಲ. ಇದನ್ನು ಯಾವಾಗ ಸರಿಪಡಿಸ್ತಾರೋ ಗೊತ್ತಿಲ್ಲ. ಸಣ್ಣ ಮಳೆಗೆ ಹೀಗಾದರೆ ಇನ್ನು ಮಳೆಗಾಲದಲ್ಲಿ ಬರ್ತಕ್ಕಂಥ ಹೆಚ್ಚು ಮಳೆಗೆ ಈ ಸರಿ ಮುಂಗಾರು ಜಾಸ್ತಿ ಇದೆ ಅಂತ ಹೇಳ್ತಾರೆ ತಜ್ಞರು, ಹವಾಮಾನ ತಜ್ಞರು. ಏನಾಗ್ತದೆ ಬೆಂಗಳೂರು ಕತೆ? ಅದಕ್ಕಾಗಿ ಈ ಚರಂಡಿಗಳ ಹೂಳನ್ನು ತೆಗೆಯೋದು ಮತ್ತು ಏನು ಈ BBMP ವ್ಯಾಪ್ತಿಗೆ ಬರ್ತಕ್ಕಂಥ ಏರಿಯಾಗಳಿದ್ದಾವೆ ಅಲ್ಲಿ ಏನು ಮುಚ್ಕೊಂಡಿದ್ದಾರೆ ಈ ರಾಜಕಾಲುವೆಗಳನ್ನು ಆ ತೆರವುಗೊಳಿಸಬೇಕು. ಇದೇ ರೀತಿ ವೈಲ್ಡ್ ಫೀಲ್ಡ್ ಹತ್ರ ಒಬ್ಬ ರಾಜಕಾಲುವೆಯನ್ನು ಬಂದ್ ಮಾಡಿದ್ರಿಂದ ಆ ನೀರು ಒಳಗಡೆ ಹೋಗಿ 5 ಜನ ಕಾರ್ಮಿಕರು ಗೋಡೆ ಕೂತು ಸತ್ತೋದ್ರು. ಆ ಗೋಡೆಗಳ ಪಕ್ಕದಲ್ಲಿ ಹಾಕ್ಕೊಂಡಿರ್ತಾರೆ ಶೆಡ್ಗಳನ್ನ, ಗೋಡೆ ಬಿದ್ದು ಸತ್ತೋದ್ರು 5 ಜನ ಕಾರ್ಮಿಕರು ಹೋದ ವರ್ಷ. ಸೊ ಇದನ್ನು ಈ BBMP ಅವರು ತಡೆಗಟ್ಟಬೇಕು ಅಂತೇಳಿ ತಮ್ಮಲ್ಲಿ ಮನವಿ. ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ದಿದ್ರೆ ಏನು ಈ ಭ್ರಷ್ಟ ಅಧಿಕಾರಿಗಳು, ನಕ್ಷೆ ಇಲಾಖೆಯವರು, ಆ ರಘುನಂದನ್ ಮಂತ್ರಿ, ಇನ್ನೊಬ್ಬ ಇವರು ಏನು ಶಾಮೀಲಾಗಿದ್ದಾರೆ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಈಗ ಏನು ಸ್ಥಳೀಯವಾಗಿ AWE ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಆ ಕಟ್ಟಡನ ಹೆಂಗೆ ಇವರು ಮುಂದುವರಿಸ್ಲಿಕ್ಕೆ ಕೊಟ್ಟಿದ್ದೀರಿ? ಟಾರ್ಪಲ್ ಹಾಕೊಂಡು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದಾರಲ್ಲ. ಕಣ್ಣಿಗೆ ಕಾಣೋದಕ್ಕೆ ಅಂಗೈ ಉಣ್ಣಿಗೆ ಏನು ಕನ್ನಡಿ ಬೇಕಾ? ಕಣ್ಣಿಗೆ ಕಾಣ್ತದೆ, ಯಾಕೆ ಅದನ್ನು ಡಬಲೇಷನ್ ಮಾಡಿಕೊಡ್ದು ಇವರು ಶಾಮೀಲಾಗಿ ಅನಧಿಕೃತವಾಗಿ ಇವರು ಲೂಟಿ ಹೊಡೆದು ಇವತ್ತು ಜನಗಳನ್ನ ಸಾಯೋದಕ್ಕೆ ಅನುಕೂಲ ಮಾಡಿಕೊಡ್ತಿದ್ದಾರೆ. ಇವರ ವಿರುದ್ಧವಾಗಿ ಉಗ್ರ ಹೋರಾಟ ಹಾಕಂತೀವಿ. ಲೋಕಾಯುಕ್ತ ತನಿಖೆಗೆ ಇದನ್ನು ಹಾಕ್ತೀವಿ. ಇದನ್ನು 1 ವಾರದೊಳಗಡೆ ಈ BBMP ಆಯುಕ್ತರು ಇದರ ಬಗ್ಗೆ
ಎಚ್ಚರಿಕೆ ತಗೋಬೇಕು, ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂಥೇಳಿ ತಮ್ಮ ಮುಖಾಂತರ, ಮಾಧ್ಯಮದ ಬಂಧುಗಳ ಮುಖಾಂತರ ಈ BBMPಗೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನನ್ನ ಹೆಸರು ಈಶ್ವರ ಹೊಸಕೋಟೆ ಅಂತೇಳಿ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೇನೆ. ಏನು ಕಟ್ಟಡ ಕಾರ್ಮಿಕರ ಮಂಡಳಿ ಇದೆ ಅದರಲ್ಲಿ ಬೇಸಿಕ್ ಡೈರೆಕ್ಟರಾಗಿ ನಾನೇ ಕೆಲಸ ಮಾಡಿದ್ದೇನೆ. ಅದಕ್ಕೆ ಬರ್ತಕ್ಕಂಥ ಸೆಸ್ಸು ಈ ಬೆಂಗಳೂರಿನಾದ್ಯಂತ ಒಂದು ತಿಂಗಳಿಗೆ 5,000 ಕೋಟಿ ಹೋಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ ಪತ್ರಕರ್ತ ಬಂಧುಗಳು, ಇವುಗಳನ್ನ ಯಾವ ದೊಡ್ಡ ದೊಡ್ಡ ಚಾನೆಲ್ಗಳಲ್ಲಿ ನೀವು ತೋರಿಸ್ತಾ ಇಲ್ಲ. 50 ಕೋಟಿ ಬಿಲ್ಡಿಂಗ್ ಕಟ್ತಕ್ಕಂಥ ಏನು ಕಾಂಟ್ರಾಕ್ಟ್ಗಳು ಬಿಲ್ಡರ್ಗಳಿದ್ದಾರೆ 10 ಕೋಟಿಗೆ ಸೆಸ್ ಕಟ್ಟಿ 40 ಕೋಟಿದು ಸೆಸ್ಸನ್ನು ಕಟ್ತಾ ಇಲ್ಲ ಬೋರ್ಡ್ಗೆ. ಆ ಸೆಸ್ಸು ಕಾರ್ಮಿಕರಿಗೆ ಹೋಗಬೇಕು. ಅದನ್ನು ಈ ಏನು ನಮ್ಮ ಸಂತೋಷ್ ಲಾಡರ್ ಇದ್ದಾರಲ್ಲ, ಈ ಕೆಲಸಬಾರ್ದ ಅನಾಥ ಕಾರ್ಮಿಕ ಮಂತ್ರಿ ಕೆಲಸಬಾರ್ದು ಮಾತಾಡ್ತಾನೆ ಕೂತ್ಕೊಂಡು ಟಿವಿಗಳಲ್ಲಿ. ಮೊದಲು ಈ ಸೆಸ್ಸನ್ನು ಕರೆಕ್ಟಾಗಿ ವಸೂಲಿ ಮಾಡಲಿ. ಆ ವಸೂಲಿ ಮಾಡಿದ್ರೆ ಕಾರ್ಮಿಕರ ಮಕ್ಕಳಿಗೆ ನ್ಯಾಯವಾಗಿ ಅವ್ರ ವಿದ್ಯಾಭ್ಯಾಸಕ್ಕೆ ದುಡ್ಡು ಕೊಡ್ಬೋದು. ಅನಾಲಕ್ ಮಾತುಗಳನ್ನು ಮಾತಾಡೋದು ಬಿಡಿ. ಮೋದಿಯವ್ರ ವಿರುದ್ಧವಾಗಲಿ ಬೇರೆ ವಿರುದ್ಧವಾಗಲಿ ಮಾತಾಡೋದು ಬಿಟ್ಬಿಟ್ಟು ನಿಮ್ಗೆ ಕೊಟ್ಟಿರೋ ಕಾರ್ಮಿಕ ಇಲಾಖೆನ ಮುನ್ನಡೆಸಿ ನಿಮ್ಗೆ ಯೋಗ್ಯತೆ ಇದ್ದರೆ ಅನಾಲಕ್ ಮಂತ್ರಿ ನೀನು ಆ ಮಂತ್ರಿ ಆಗಲಿಕ್ಕೆ ಅನಾಲಕ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಮೊದಲು ಆ ಸೆಸ್ಸನ್ನು ಕರೆಕ್ಟಾಗಿ ವಸೂಲಿ ಮಾಡಿ. ಆ ಬಿಲ್ಡಿಂಗ್ಗಳ ಅನಧಿಕೃತವಾಗಿ ಕಟ್ತಾ ಇರ್ತಕ್ಕಂಥ ಬಿಲ್ಡಿಂಗ್ಗಳ ಸೆಸ್ನಂತ ಹೇಳಲಿಕ್ಕೆ ಆ ಮಂತ್ರಿಗೂ ಸಹ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ.